ನಿಮ್ಮ ಮನೆಯಲ್ಲಿ ಕಿಟಕಿ ಮತ್ತು ಬಾಗಿಲುಗಳು ಎಲ್ಲಿವೆ? ಬಾಗಿಲು ಮತ್ತೆ ಕಿಟಕಿಗಳಿಗೆ ಕುತ್ತು ಬರ್ತಾ ಇದೆಯಾ? ಈ ಕುತ್ತು ಅಂದ್ರೆ ಏನು? ಕಿಟಕಿಗೆ ಮತ್ತೆ ಬಾಗಿಲಿಗೆ ಕುತ್ತು ಬರ್ಬೋದಾ, ಬರಬಾರ್ದ? ಉತ್ತರ ವಾಯುವ್ಯದಲ್ಲಿ ಬಾಗಿಲಿದ್ಯಾ? ಆ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಬಂದಿರೋದ್ರಿಂದ ಅದರಿಂದ ಆಗತಕ್ಕಂತ ದೋಷಗಳೇನು? ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋ ನೋಡಿ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಮೊನ್ನೆ ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರು, ಸರ್ ನೀವು ಉತ್ತರ ಮಧ್ಯ ಭಾಗದಲ್ಲಿ ಕುಬೇರ ಬರಸ್ಥಾನ, ಲಕ್ಷ್ಮೀ ಕರ್ಕೊಂಡು ಕುಬೇರ ಬರಸ್ಥಾನ ಅಂತ ಹೇಳ್ತೀರಾ, ಉತ್ತರ ಮಧ್ಯ ಭಾಗದಲ್ಲಿ ಮತ್ತೆ ಬಾಗ್ಲಿ ಯಾಕೆ ಕೊಡಬಾರದು? ನಾವು ಉತ್ತರ ಮಧ್ಯ ಭಾಗದಲ್ಲಿ ಕೊಟ್ರೆ ನಮ್ಗೆ ಇನ್ನೂ ಈಸಿ ಆಗುತ್ತಲ್ವಾ ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದೀರಾ. ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಉತ್ತರ ಅಂದ ತಕ್ಷಣ ನಮಗೆ ಲಕ್ಷ್ಮೀ ಕುಬೇರ ಒಳಗಡೆ ಬರೋ ಅಂತ ಜಾಗ ಸತ್ಯ. ಆದ್ರೆ ಇಲ್ಲಿ ಉತ್ತರ ಅಂದ ತಕ್ಷಣ ನಮಗೆ ಪೂರ್ತಿ ಒಳ್ಳೇದು ಅಲ್ಲ, ಕೆಟ್ಟದ್ದು ಅಲ್ಲ. ನಾವು ಅದನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಬೇಕು. ಅದು ಯಾವ ರೀತಿ ಅಂದ್ರೆ, ಮೊದಲನೆಯದು ಉತ್ತರ ಈಶಾನ್ಯ, ಉತ್ತರ ವಾಯುವ್ಯ, ಉತ್ತರ ಮಧ್ಯ ಭಾಗ. ಈ ಉತ್ತರ ಈಶಾನ್ಯ ಬಂದು ಉಚ್ಚ ಸ್ಥಾನ, ಉತ್ತರ ವಾಯುವ್ಯ ಬಂದು ನೀಚ ಸ್ಥಾನ ಆಗುತ್ತೆ, ಮಧ್ಯಮ ಬಂದು ಮಧ್ಯಮ ಅಂತ ನಾವು ತಗೊಂತಿರೋದನ್ನ. ಉತ್ತರ ಮಧ್ಯ ಭಾಗದಲ್ಲಿ ಬಾಗಿಲು ಬರ್ಬೋದು, ಅದೇ ರೀತಿ ಬರಬಾರ್ದು, ಕಂಡೀಷನ್ ಅಪ್ಲೈ ಇರುತ್ತೆ. ಅದು ಯಾವ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಉತ್ತರ ಮಧ್ಯ ಭಾಗದಲ್ಲಿ ನೀವು ಬಾಗಿಲು ಕೊಟ್ರೆ ತುಂಬಾ ಜನ ಏನ್ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ರಿ, ನಮ್ಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಇದರಲ್ಲಿ ನೀವು ಕೇಳಿರೋಂಥ ಪ್ರಶ್ನೆ ಏನಂದ್ರೆ, ಉತ್ತರ ಮಧ್ಯ ಭಾಗದಲ್ಲಿ ಯಾಕೆ ಬಾಗಿಲು ಕೊಡ್ತಾ ಇಲ್ಲ ನೀವು ಅಂತ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ನಮ್ಗೆ ಇದು ಈಶಾನ್ಯದಿಂದ ವಾಯುವ್ಯಕ್ಕೆ ಆಗ್ಲೇ ಹೇಳ್ದಾಗೆ ಇದು ಉತ್ತರ ಈಶಾನ್ಯ, ಉತ್ತರ ವಾಯುವ್ಯ, ಉತ್ತರ ಮಧ್ಯ ಭಾಗ. ಇದನ್ನ ನಾವು ಪೂರ್ತಿ ಭಾಗ ಡಿವೈಡ್ ಮಾಡಿದ್ರೆ, ಈಗ ನನಗೆ ಮನೆ ಇನ್ನರ್ ಟು ಇನ್ನರ್ ನನಗೆ 20 ಅಡಿ ಇದೆ ಅಂತ ಇಟ್ಕೊಳ್ಳಿ, ಒಳಗಡೆಯಿಂದ ಒಳಗಡೆ 20 ಅಡಿ ಇದೆ ಅಂತ ಇಟ್ಕೊಳ್ಳಿ. ಈ 10 ಅಡಿ ಬಂದು ನಮಗೆ ಉತ್ತರ ಈಶಾನ್ಯ, ಉತ್ತರ ವಾಯುವ್ಯ 10 ಅಡಿ, ಈ ಮಧ್ಯ ಭಾಗದಲ್ಲಿ ನಮಗೆ ಉತ್ತರ ಮಧ್ಯ ಭಾಗ ಬರ್ತದೆ. ಇಲ್ಲಿಂದ ನಮಗೆ ಕುಬೇರ ಮತ್ತೆ ಲಕ್ಷ್ಮಿ ಒಳಗಡೆ ಬರೋದು. ಟೋಟಲ್ ಮೆಜರ್ಮೆಂಟ್ ಮಾಡಿ ಇಲ್ಲಿ ಮಧ್ಯ ಮಾಡಿ 1 ಇಂಚು ನೀವು ಇಲ್ಲಿ ಡೋರ್ ಕೊಡಬಹುದು. ಉತ್ತರ ಈಶಾನ್ಯ ಕಡೆ 1 ಇಂಚ್ ಮಾಡಿ ನಾವು ಕೊಡ್ಬೋದು. ಇದು ನಮಗೆ ಉತ್ತರ ಈಶಾನ್ಯ ಕುಬೇರ ಸ್ಥಾನ, ಇಲ್ಲಿ ಕೊಡ್ಬೋದು. ನೀವು ಇದನ್ನ ಯಾವ ರೀತಿ ಮಾಡಿರ್ತೀರಾ, ನಾನು ಆಚೆಯಿಂದ ನೋಡಿದಾಗ ಇದು ಉತ್ತರ ಮಧ್ಯ ಭಾಗದಲ್ಲಿ ಬಾಗಿಲಿದೆ, ಒಳಗಡೆ ಬಂದು ನೋಡಿದಾಗ ನೋಡಿ ಇಲ್ಲಿ ಅಡಿಗೆ ಮನೆ ಮಾಡಿರ್ತೀರಾ, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, ಇದು ಡೈನಿಂಗ್ ಏರಿಯಾನೋ ಅಥವಾ ಸ್ಟೇರ್ ಕೇಸೋ ಅಥವಾ ಸ್ಟೋರ್ ರೂಮೋ ಅಥವಾ ಸೆಕೆಂಡ್ ಬೆಡ್ರೂಮು ಅಥವಾ ಮೆಟ್ಲು ಅಂತ ಇಟ್ಕೊಳ್ಳೋಣ. ಇಲ್ಲಿ ದಕ್ಷಿಣ ಮಧ್ಯ ಭಾಗದಲ್ಲಿ ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಅಂತೂ, ಒಳಗಡೆ ಒಂದು ವಾಶ್ರೂಮ್ ಅಂತು. ನೋಡಿ, ಇಲ್ಲಿ ಇಟ್ಟಿರ್ತಕ್ಕಂಥ ಬಾಗಿಲು ಈ ಲಿವಿಂಗ್ ಏರಿಯಾಗೆ ನಮಗೆ ಉತ್ತರ ವಾಯುವ್ಯ ಆಯ್ತು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಟೋಟಲ್ ಮನೆಗೆ ತಗೊಂಡಾಗಿದ್ದು ಉತ್ತರ ಮಧ್ಯ ಭಾಗ ಬರುತ್ತೆ ಆಚೆಯಿಂದ ನೋಡಿದಾಗ. ಅದೇ ನಾವು ಒಳಗಡೆಯಿಂದ ಬಂದಾಗ ಉತ್ತರ ವಾಯುವ್ಯ ನೀಚ ಸ್ಥಾನದಲ್ಲಿ ಕುತ್ಕೊಂತು. ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು, ಉಚ್ಚ ಸ್ಥಾನ ಅಂದ್ರೆ ಪಾಸಿಟಿವ್ ಜಾಸ್ತಿ ಒಳಗಡೆ ಬರೋ ಅಂತ ಜಾಗ, ನೀಚ ಸ್ಥಾನ ಅಂದ್ರೆ ಬರೀ ನೆಗೆಟಿವ್ ಒಳಗಡೆ ಕೆಟ್ಟದ್ ಬರೋ ಅಂತ ಜಾಗ. ಇದು ಯಾವಾಗ ಇಲ್ಲಿ ಕುತ್ಕೊಳ್ಳುತ್ತೆ, ನಮ್ಗೆ ಕೋರ್ಟು ಕಚೇರಿ ವ್ಯಾಜ್ಯಗಳು, ಲವ್ ಮ್ಯಾರೇಜ್ ಆಗೋದು, ಹೆಣ್ಮಕ್ಳ ಕಡೆಯಿಂದ ತಪ್ಪು ಮಾಡಿಸೋದು, ನಮ್ಮನೆ ಹೆಣ್ಮಕ್ಳೇ ಒಳ್ಳೆಯರೇ, ಈ ಡೋರು ಅವ್ರ ಕೈಲಿ ಕೆಟ್ಟ ಕೆಲಸ ಮಾಡಿಸುತ್ತೆ, ನಮ್ಮ ಮರ್ಯಾದೆನ ಕಳಿಯೋ ಅಂತ ಕೆಲಸ ಮಾಡ್ತಾರೆ. ಯಾವಾಗ ಉತ್ತರದ ವಾಯುವ್ಯದಲ್ಲಿ ಬಾಗಿಲು ಬಂದಾಗ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆಚೆಯಿಂದ ನೋಡ್ಬಿಟ್ಟು ಬಾಗಿಲು ಉತ್ತರ ಮಧ್ಯ ಭಾಗದಲ್ಲಿ ಇದೆ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಮನೆ ಒಳಗಡೆ ಬಂದಾಗ ಇದು ಉತ್ತರ ವಾಯುವ್ಯ ಆಗ್ತದೆ. ಕ್ಲೀನ್ ಆಗಿ ಗಮನ ಇಟ್ಟು ನೋಡಿ. ಈಗ ಇಲ್ಲೂ ಅಷ್ಟೇ ನೋಡಿ, ಇಲ್ಲೊಂದು ಟಾಯ್ಲೆಟ್ ರೂಮ್ ಆಗ್ಬಿಟ್ಟು ಇಲ್ಲಿ ಉತ್ತರ ವಾಯುವ್ಯದಲ್ಲಿ ಸುಮಾರು ಜನ ಬಾಗಿಲು ಕೊಡ್ತಾರೆ. ಇದು ಅಷ್ಟೇ ಪೂರ್ತಿ ಇಂಟ್ರೆಸ್ಟ್ ಲೈಫ್ ಟೈಮು ನೀವು ಬಡ್ಡಿ ತೀರ್ಸಕ್ಕಾಗಲ್ಲ. ನಾನು ಮೊನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದಾಗ ಅವ್ರ ಮನೆಯಲ್ಲಿ 3 ಇತ್ತು ಉತ್ತರ ವಾಯುವ್ಯದಲ್ಲಿ ಬಾಗಿಲುಗಳು. ನಾನು ಹೇಳ್ದೆ, ಒಂದು ಡೋರ್ ಇದ್ರೇನೆ ನಮ್ಮಿಂದ ತಡ್ಕೊಳಕ್ಕಾಗಲ್ಲ ಅಂತ, 3 ಬಾಗಿಲಿದೆ ನಿಮ್ದು ಅಂತ. ಅವ್ರು ಸುಮ್ಮನೆ ಅಳಂಗಿಲ್ಲ, ನಗಿಯಂಗಿಲ್ಲ, ನಗಿತಿದ್ರು. ಹಾಗಾಗಿ ಉತ್ತರ ವಾಯುವ್ಯ ಲಿವಿಂಗ್ ಏರಿಯಾಗೆ ನಮಗೆ ಉತ್ತರ ವಾಯುವ್ಯ ಆಗ್ತದೆ. ಇದನ್ನ ಮಾಡಬಾರ್ದು. ಇಲ್ಲಿ ನೀವು ಯಾವ ರೀತಿ ಮಾಡ್ಬೋದು ಅಂದ್ರೆ, ನೋಡಿ ಇಲ್ಲಿ 9 ಇಂಚ್ ಬಿಟ್ಟು ನಾವು ಡೋರ್ನ ಕೊಡ್ಬೇಕು. ನೋಡಿ, ನಾವು ಯಾವುದೇ ಕಾರಣಕ್ಕೂ 0 ಮಾಡಿ, ಅಂದ್ರೆ ಗೋಡೆಗೆ ಟಚ್ ಮಾಡಿ ಬಾಗಿಲಿಡಾಗಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ನೋಡಿ ಈಗ ನಾವು ಇಲ್ಲೊಂದು ರೂಮ್ಗೆ ಹಿಂಗ್ ಟಚ್ ಮಾಡಿ ಗೋಡೆಗೆ 0 ಮಾಡಿ ಬಾಗಿಲಿಟ್ರಿ ಅಂತ ಇಟ್ಕೊಳ್ಳಿ. ನೋಡಿ, ಈ ರೂಮ್ಗೆ ಅಗ್ನಿ ಮೂಲೆ, ಮೂಲೆ ಅಂದ್ರೆ ಏನ್ ಹೇಳಿ, ಕಾರ್ನರ್, ನೈಋತ್ಯ ಮೂಲೆ ಕಾರ್ನರ್ ಇದೆ, ವಾಯು ಮೂಲೆ ಕಾರ್ನರ್ ಇದೆ. ಇಲ್ಲಿ ಕಾರ್ನರ್ ಇಲ್ಲ, ಬಾಗ್ಲೇ ನಾವು ಟಚ್ ಮಾಡಿ ಕೊಟ್ಬಿಟ್ರಿ. ಅವಾಗ ಏನಾಗ್ತದೆ, ಈ ಮಾಸ್ಟರ್ ಬೆಡ್ರೂಮ್ಗೆ ನಮಗೆ ಈಶಾನ್ಯ ಮೂಲೆ ಇರೋದಿಲ್ಲ, ಕಾರ್ನರ್ ಸಿಗಲ್ಲ. ಬಾತ್ರೂಮ್ಗಳಿಗೆ ಇದೇ ಮಾಡ್ತೀರಾ, ನಿಮ್ ತಗೊಂಡೋಗಿ 0 ಮಾಡಿ ಇಟ್ಬಿಡ್ತೀರಾ. 0 ಮಾಡಿಟ್ಟಾಗ ನಮಗೆ ಈಶಾನ್ಯ ಮೂಲೆ ಇರಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ.
ಯಾವುದೇ ಡೋರ್ ಆಗಲಿ, ಮೇನ್ ಡೋರು ಮತ್ತೆ ಬಾಗಿಲು ಡೋರು 9 ಇಂಚ್ ಬಿಟ್ಟಿಡಬೇಕು. ಪೂರ್ತಿ ಕಾರ್ನರ್ ಇಟ್ಬಿಟ್ರೆ ನಮಗೆ ಕಾರ್ನರ್ ಸಿಗಲ್ಲ, ದೇವಮೂಲೆ ಅನ್ನೋದೇ ಸಿಗಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಮೂಲೆ ಆಗಲಿ, ಅಗ್ನಿ ಮೂಲೆನೂ ನಮ್ಗೆ ಇಂಪಾರ್ಟೆಂಟು, ನೈಋತ್ಯ, ವಾಯುವ್ಯ, ಈಶಾನ್ಯ ಎಲ್ಲಾ ಕಾರ್ನರ್ಗಳು ಇರಬೇಕು. 0 ಮಾಡಿ ಮೇಸ್ತ್ರಿಗಳು ಇಡ್ತಾರೆ, ಅವ್ರು ಇಡೋವಾಗ ನೀವು ಅಬ್ಸರ್ವ್ ಮಾಡಿ ಬಾತ್ರೂಮ್ಗೆ ಬಿಡಪ್ಪ 4.25 ಇಂಚ್ ಬಿಟ್ಟು ಕೊಡಪ್ಪ ಅಂತರ ಹೇಳಿ ಮಾಡಿಸ್ಬೇಕು. ನಾವು ಈ ತರ ಇರುತ್ತಲ್ವಾ, ಇಲ್ಲಿ 4.25 ಇಂಚ್ ಗ್ಯಾಪ್ ಕೊಡ್ಬೇಕು. ಸರ್ ನಮ್ಮ ಹತ್ರ ಜಾಗನೇ ಇಲ್ಲ ಅಂದ್ರೆ ಅಟ್ಲೀಸ್ಟ್ 1 ಇಂಚ್ ಕಾರ್ನರ್ ಆದ್ರೂ ಕೊಡಿ, ಅವಾಗ ನಮಗೆ ಕಾರ್ನರ್ ಅಂತ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಮೇನ್ ಡೋರ್ ನಾನು ಆಗ್ಲೇ ಹೇಳಿದಾಗೆ 9 ಇಂಚ್ ಬಿಟ್ಟು ಕೊಟ್ರಲ್ವಾ, ಇದು ತುಂಬಾ ಒಳ್ಳೇದು. ಅದಾದ್ಮೇಲೆ ಇಲ್ಲ ಸರ್ ಇನ್ನೂ ಸ್ವಲ್ಪ ಈ ಕಡೆ ಇಲ್ಲೊಂದು ಪೂರ್ವದಲ್ಲಿ ಕೊಟ್ಬಿಟ್ಟಿದ್ದೀರಿ, ಪೂರ್ವ ಈಶಾನ್ಯದಲ್ಲಿ ಒಂದು ಬಾಗಿಲು ಕೊಟ್ಟಿದ್ದೀರಿ ಸರ್ ಅಂದಾಗ ನೀವು ಇದನ್ನೂ ತಗೊಬಹುದು. ಇದು ಅಷ್ಟೇ, ನಮಗೆ ಈಶಾನ್ಯನೇ ಬಂತು. ಆದ್ರೆ 9 ಇಂಚ್ ಹತ್ರಕ್ಕೆ ಹೋದಾಗ ಎನರ್ಜಿ ಜಾಸ್ತಿ ಇರ್ತದೆ. ಇಲ್ಲ ಸರ್ ನಮ್ಗೆ ಇಲ್ಲಿ ನೀವು ಹೇಳಿದಾಗೆ ಕುಬೇರ ಸ್ಥಾನಕ್ಕೆ ಬರಬೇಕು, ಆದಷ್ಟು ಹತ್ರ ಕೊಡಿ ಅಂದ್ರೆ ಇದು ಇವಾಗ 11 ಅಡಿ ಇದೆ ಅಂತ ಇಟ್ಕೊಳ್ಳಿ. 11 ಅಡಿ ಒಳಗಡೆ ಈಗ ಈ ಕಡೆ 6 ಅಡಿ ಬಿಟ್ಟು ಈ ಕಡೆ ಬೇಕಾದ್ರೆ 5 ಅಡಿ ಒಂದು ಬಾಗಿಲು ಕೊಡ್ಬೋದು. ಅವಾಗ ಇದು ಟೋಟಲ್ ಮನೆಗೂ ಈಶಾನ್ಯದಲ್ಲಿದೆ, ಈ ಹಾಲ್ಗೂ ಈಶಾನ್ಯದಲ್ಲಿ ಇರ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಬೇಕು. ನಾವೇನ್ ಮಾಡ್ತೀರಿ, ತಗೊಂಬಂದು ಈ ಹಾಲ್ಗೆ ವಾಯುವ್ಯದಲ್ಲಿ ಕೊಟ್ಬಿಡ್ತೀರಿ, ಉತ್ತರ ಅಲ್ವಾ ಅಂತ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ದೊಡ್ಡ ದೊಡ್ಡ ತಪ್ಪುಗಳಾಗ್ತವೆ, ನಿಮ್ ಗಮನಕ್ಕೆ ಬರಲ್ಲ. ನಿಮ್ ತಲೆ ಮೇಲೆ ನೀವೇ ಕಲ್ಲೆ ತಕ್ಕೊಂತ ಇರ್ತೀರಾ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪಶ್ಚಿಮದ ರೋಡ್ ಫೇಸಿಂಗ್ ಇರೋರು ಉತ್ತರ ಬಾಗ್ಲು ಅಂದ್ಬಿಟ್ಟು ಇಲ್ಲೇ ಕೊಟ್ಬಿಡ್ತಾರೆ ವಾಯುವ್ಯದಲ್ಲಿ. ನಿಮ್ ಜೀವನ ಪರ್ಯಂತ ನೀವು ಬಡ್ಡಿ ಕಟ್ತಾನೇ ಹೋಗ್ತೀರಾ. ತುಂಬಾ ಜನ ಬಡ್ಡಿ ಕಟ್ತಾ ಇರೋದು ಏನಕ್ಕೆ ಅಂದ್ರೆ ಉತ್ತರ ವಾಯುವ್ಯದಲ್ಲಿ, ಅದು ಬಾತ್ರೂಮ್ ಇರ್ಬೋದು, ರೂಮ್ ಇರ್ಬೋದು, ಮನೆ ಮೇನ್ ಡೋರ್ ಇರ್ಬೋದು, ಕಿಟಕಿ ಇರ್ಬೋದು, ಕಿಟಕಿ ಅಲ್ಲ ಏನೋ ಗೇಟ್ ಇರ್ಬೋದು, ಉತ್ತರ ವಾಯುವ್ಯದಲ್ಲಿ ಕೊಡ್ತು ಬಡ್ಡಿ ಕಟ್ಟೋದು ಅಂತ ಅರ್ಥ. ಇನ್ ಕೆಲವ್ರು ಕೇಳ್ತಾರೆ ಸರ್ ನನಗೆ ಉತ್ತರ ಮಧ್ಯ ಭಾಗದಲ್ಲೇ ಬೇಕು ಡೋರು, ಯಾವ ರೀತಿ ಕೊಡೋದು ಅಂತ. ನೋಡಿ, ಅಗ್ನಿ ಮೂಲೆಯಲ್ಲಿ ಒಂದು ಅಡಿಗೆ ಮನೆ ಬರುತ್ತೆ, ನೈಋತ್ಯದಲ್ಲಿ ಬೆಡ್ರೂಮ್ ಅಂತ, ಮಾಸ್ಟರ್ ಬೆಡ್ರೂಮ್. ಇದು ಪೂರ್ವದಿಂದ ಪಶ್ಚಿಮ ತನಕ ಪೂರ್ತಿ ಎಂಟಿ, ಲಿವಿಂಗ್ ಏರಿಯಾ ಬಿಟ್ಕೊಬೇಕು, ವರಂಡ ಏನು ಮಾಡಾಗಿಲ್ಲ, ಲಿವಿಂಗ್ ಏರಿಯಾ ಬಿಟ್ಕೊಂಡು ಟೋಟಲ್ ಇಲ್ಲಿ ಅರ್ಧ ಬರುತ್ತಲ್ವಾ, ಅರ್ಧದಿಂದ 1 ಇಂಚು ಈಸ್ಟ್ ಕಡೆಗೆ ನೀವು ಡೋರ್ ಕೊಟ್ರೆ ನಿಮ್ಗೆ ಆಚೆಯಿಂದ ನೋಡೋಕ್ಕೂ ಮಧ್ಯ ಭಾಗದಲ್ಲಿ ಇರುತ್ತೆ, ಒಳಗಡೆ ಬಂದೋಗಿ ಇಲ್ಲಿ ಸ್ಪೇಸಸ್ ಇರುತ್ತೆ. ಪೂರ್ತಿ ಖಾಲಿ ಇದ್ದಾಗ ಇದು ಉತ್ತರ ಮಧ್ಯ ಭಾಗ ಆಗ್ತದೆ. ಒಳಗಡೆ ಡಿವೈಡ್ ಮಾಡಿದಾಗ ಅದು ವಾಯುವ್ಯ ಆಗ್ಬಿಡ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕೊಡ್ಬೇಕು. ನಾವು ಉತ್ತರದಲ್ಲಿ ಏನ್ ತಗೊಂತೀರಿ ಇದನ್ನೇ ಪೂರ್ವದಲ್ಲಿ ತಗೊಂಬೋದು. ಈ ಲಿವಿಂಗ್ ಏರಿಯಾದಲ್ಲಿ ಪೂರ್ವ ಮಧ್ಯ ಭಾಗ ಬೇಕು ಸರ್ ಅಂದ್ಬಿಟ್ಟು ನಮ್ಗೆ ಇಲ್ಲಿ ತಗೊಂತಾರೆ. ಆವಾಗ ಈ ಲಿವಿಂಗ್ ಏರಿಯಾಕ್ಕೆ ಇದು ಅಗ್ನಿಮೂಲೆ ಆಗುತ್ತೆ. ನೋಡ್ರಿ, ಇಲ್ಲಿಂದ ಇಲ್ಲಿ 1 ಅಡಿನೋ 2 ಅಡಿನೋ ಗ್ಯಾಪ್ ಇರುತ್ತೆ. ಬಾಗ್ಲಾದ್ಮೇಲೆ ಅಡಿಗೆ ಮನೆಗೆ, ಇಲ್ಲಿ ಬಾಗ್ಲಾದ್ಮೇಲೆ ಈ ಕಡೆ ತುಂಬಾ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಈ ಲಿವಿಂಗ್ ಏರಿಯಾಗೆ ಅಗ್ನಿ ಮೂಲೆ ಬರ್ತದೆ. ಅಗ್ನಿ ಅಂದ ತಕ್ಷಣ ಟೆನ್ಷನ್ ಜಾಸ್ತಿ ಮಾಡ್ತದೆ, ಮನೆ ಒಳಗಡೆ ಕಳ್ತನ ಆಗ್ತದೆ, ಬೆಂಕಿಯಿಂದ ಅಪಘಾತ, ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಜಗಳ, ಇಲ್ಲ ಗಂಡ ಹೆಂಡತಿ ದೂರ ಇರೋ ಅಂಥದ್ದು, ದೂರ ಆಗ ಅಂಥದ್ದು ಯಾವಾಗ ಆಗುತ್ತೆ ಅಂದ್ರೆ ಅಗ್ನಿ ಮೂಲೆಯಲ್ಲಿ ಎಂಟ್ರಿ ಕೊಟ್ಟಾಗ. ಹಾಗಾಗಿ ನಾವು ಈಶಾನ್ಯಕ್ಕೆ ಉತ್ತರದಿಂದ 9 ಇಂಚ್ ಬಿಟ್ಟು ಈಶಾನ್ಯದಲ್ಲಿ ಕೊಟ್ಟಾಗ ಎನರ್ಜಿ ಜಾಸ್ತಿ ಇರ್ತದೆ. ಇಲ್ಲ ಸರ್ ಸ್ವಲ್ಪ ಈ ಕಡೆ ಕೊಡೋಣ ನಾವು ಅಂದಾಗ ಈ ಅಡಿಗೆ ಮನೆ ಬಿಟ್ಟು ಲಿವಿಂಗ್ ಏರಿಯಾ ಏನಿದೆಯೋ ಅರ್ಧ ಮಾಡಿ ಆ ಅರ್ಧದಿಂದ 1 ಇಂಚು ಈಶಾನ್ಯ ಕಡೆ ನಾವು ಬಾಗಿಲು ಕೊಟ್ಟಾಗ ಅದು ನಮಗೆ ಈಶಾನ್ಯ ಉಚ್ಚ ಸ್ಥಾನದಲ್ಲಿ ಇದ್ದ ಹಾಗೆ ಆಗ್ತದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಿಮ್ಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಕರ್ಸ್ಕೊಬೇಕು. ನೀವು ಪ್ಲಾನ್ ಮಾಡ್ತಿದ್ದಂಗೆ ಕರ್ಸ್ಕೊಂಡು ಭೂಮಿ ಲೆವೆಲ್ ಬಂದ್ಮೇಲೆ ಕರ್ಸ್ಕೊಂಬೇಡಿ. ಮೊನ್ನೆ ಒಬ್ರು ತಮಿಳ್ನಾಡವ್ರು ಒಬ್ರು ಕರ್ಸ್ಕೊಂಡಿದ್ರು. ಅವರು 9 ತಿಂಗಳು ಮುಂಚೆ ನನಗೆ ಫೋನ್ ಮಾಡಿದ್ರಂತೆ ಬನ್ನಿ ಅಂತ. ಆಮೇಲೆ ಅವರು ಕರ್ಸ್ಕೊಂಡಿಲ್ಲ, ನಾವು ಹೋಗ್ಲಿಲ್ಲ. ಇವಾಗ ಸರ್ ನಿಮ್ ನೋಡ್ಕೊಂಡು ಪಿನ್ ಟು ಪಿನ್ ಮಾಡಿದೀನಿ ಅಂತ ಕರ್ಸ್ಕೊಂಡ್ರು. ಇಲ್ಲಿಂದ ತಮಿಳ್ನಾಡಿಗೆ ಹೋಗಿ ನೋಡಿದ್ರೆ ಎಲ್ಲ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಮಗಳ ಮದುವೆ ಮೇ ತಿಂಗಳಲ್ಲಿ ಐತೆ, ಏನ್ ಮಾಡೋದು ಸರ್ ಅಂತಾರೆ. ನಾನು ಏನ್ ಮಾಡ್ಲಿ ಸರ್, ನೀವು 9 ತಿಂಗಳು ಮುಂಚೆ ಫೋನ್ ಮಾಡಿದ್ರು, ಬರೀ ಪ್ಲಾನ್ ಕಳ್ಸಿದ್ದಾರೆ, ಕರ್ಸ್ಕೊಂಡಿಲ್ಲ, ಪ್ಲಾನ್ ಯಾವ ರೀತಿ ಇದೆ ಅಂತಲೂ ಕೇಳಿಲ್ಲ, ಪ್ಲಾನ್ ಕಳ್ಸ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ನೋಡಿದ್ರೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಇದೇನಿದೆಯೋ ಆಮೇಲೆ 3 ಅಡಿ ಆಚೆ ತಗೊಂಡ್ಬಿಟ್ಟಿದ್ದಾರೆ ಉತ್ತರಕ್ಕೆ. ಉತ್ತರ ವಾಯುವ್ಯ ಬೆಳೆಸ್ಬಿಟ್ಟು ಉತ್ತರ ತಗೊಂಡು ಎಲ್ಲ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಸರ್ ಪೂರ್ತಿ ಟೈಟ್ ಆಗ್ಬಿಟ್ಟಿದೆ, ಇದು ಗ್ರಾನೈಟ್ ಹಾಕಕ್ ಆಗ್ತಾ ಇಲ್ಲ ಅಂದ್ರು. ಇದು ಖಂಡಿತ ಇದೆಲ್ಲ ಚೇಂಜ್ ಮಾಡ್ತಿದ್ದು ಏನು ಮಾಡಬೇಡಿ. ನೀವು ನನ್ನ ವಿಡಿಯೋ ನೋಡಿ ಏನ್ ಕಲ್ತಿದ್ದೀರಾ, ನೀವು ಎಲ್ಲಾರು ಹೇಳ್ತೀರಾ ಸರ್ ನಿಮ್ಗೆ ಅರ್ಥ ಆಯ್ತು ಅಂತ. ಅಲ್ಲಿ ಬಂದ್ ಸೈಟಲ್ಲಿ ನೋಡಿದ್ರೆ ಒಂದು 10 ಪಾಯಿಂಟ್ ಎಲ್ಲ ಕೆಡ್ಸ್ಕೊಂಡಿರ್ತೀರಾ. ದಯವಿಟ್ಟು ಪೂರ್ತಿ ಅರ್ಥ ಆದ್ರೆ ಮಾತ್ರ ಅಳವಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ಕರ್ಸ್ಕೊಳ್ಳಿ. ಒಂದ್ಸರಿ ಕರ್ಸ್ಕೊಂಡ್ರೆ ನಿಮ್ಗೆ ಏನು ಆಗಲ್ಲ. ಒಂದ್ಸರಿ ಕರ್ಸ್ಕೊಂಡು ತೋರಿಸ್ಕೊಳ್ಳಿ, ಅವಾಗ ತುಂಬಾ ಚೆನ್ನಾಗಿ ಮನೆ ಬರುತ್ತೆ. ಇನ್ನು ನಾನು ಸೈಟ್ ವಿಸಿಟಿಂಗ್ ಹೋದಾಗ ನನ್ನ ಗಮನಕ್ಕೆ ತುಂಬಾ ಬರ್ತಾ ಇರೋದು ಏನಪ್ಪಾ ಅಂದ್ರೆ ಕಿಟಕಿಗಳನ್ನ ಕುತ್ತಿಟ್ಕೊಂತ ಇದ್ದೀರಾ. ತುಂಬಾ ಜನಕ್ಕೆ ಈ ಕುತ್ತು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇಂಜಿನಿಯರ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು ಕುತ್ತು ಅಂದ್ರೆ. ಸರ್ ನೀವು ಹೇಳಿದ್ರಲ್ಲ ಉತ್ತರದಲ್ಲಿ ಗಾಳಿ ಬೆಳಕು ಜಾಸ್ತಿ ಬರಬೇಕಂತ, ಅದಕ್ಕೆ ಜಾಸ್ತಿ ಕಿಟಕಿ ಇಟ್ಟಿದ್ದೀರಾ ಸರಿ, ಅವನ್ನೆಲ್ಲ ಕುತ್ತು ಬರೋ ತರ ಇಡ್ತೀರಾ. ಕುತ್ತು ಬಂದ್ರೆ ಏನಾಗ್ತದೆ ಅಂದ್ರೆ ಒಬ್ರ ಮಾತು ಒಬ್ರು ಕೇಳಲ್ಲ, ಮನೆಯಲ್ಲಿ ಹೊಂದಾಣಿಕೆ ಕಡಿಮೆ ಇರ್ತದೆ. ಹಾಗಾಗಿ ಕುತ್ತುಗಳು ಬರ್ದಿರೋ ತರ, ಅದು ಬಾಗಿಲಾಗ್ಬೋದು, ವಿಂಡೋ ಆಗ್ಬೋದು, ವೆಂಟಿಲೇಷನ್ ಆಗ್ಬೋದು, ಯಾವುದೇ ಆಗ್ಲಿ ಕುತ್ತು ಬರಬಾರ್ದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಕುತ್ತನ್ನ ಡ್ರಾಯಿಂಗ್ ಮಾಡಿ ತೋರಿಸೋದು ತುಂಬಾ ಕಷ್ಟ, ಆದ್ರೂ ನಾನು ಇವತ್ತು ಪ್ರಯತ್ನ ಪಡ್ತೀನಿ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕುತ್ತುಗಳನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಒಂದು 2-3 ಸರಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಮತ್ತೆ
ಫೋನ್ ಮಾಡಿ ಸರ್ ಫೋನಲ್ಲೇ ಹೇಳಿ ವಿಡಿಯೋ ಕಳಿಸ್ತೀನಿ, ಡ್ರಾಯಿಂಗ್ ಮಾಡಿ ಕಳಿಸ್ತೀನಿ, ದಯವಿಟ್ಟು ಕಳಿಸ್ಬೇಡಿ. ನಾವು ನಿಮ್ಮಪ್ಪಂತ ಸಾಮಾನ್ಯ ವ್ಯಕ್ತಿಗಳು, ನಾವೇನು ದೇವ್ರುಗಳಲ್ಲ. ನಾವು ಬಂದಲ್ಲಿ ಸೈಟಲ್ಲಿ ನಿಂತ್ಕೊಂಡ್ರೆ ಮಾತ್ರ ನಿಮ್ಮ ಮನೆ ಪ್ರಾಬ್ಲಮ್ ಏನಿದೆ ಅಂತ ಹೇಳಕ್ಕಾಗೋದು. ನಾವು ಮೊಬೈಲಲ್ಲಿ ನೋಡಲ್ಲ ಅಂದ್ರೆ ವಿಡಿಯೋ ಕಳಿಸ್ತೀನಿ ಅಂತೀರಾ, ವಿಡಿಯೋ ಕಾಲ್ ಮಾಡ್ತೀನಿ ಅಂತೀರಾ. ದಯವಿಟ್ಟು ಯಾರಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಮಾತ್ರ ಮಾಡಿ. ಮೊಬೈಲಲ್ಲಿ ನಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ನಾವು ಇನ್ನೇನು ನಿಮ್ಗೆ ಹೇಳ್ಬಾರ್ದು ಅಂತಲ್ಲ, ನಿಮ್ಮ ಮನೆ ಯಾವ ರೀತಿ ಇದೆ ಅಂತ ನಿಮ್ಮ ಮನಸ್ಥಿತಿ ಹೇಳ್ತಾ ಇರ್ತದೆ, ನಮಗೆ ಗೊತ್ತಿರಲ್ಲ. ನಾನು ಇವತ್ತು ನಿಮ್ಮ ಸೈಟ್ ವಿಸಿಟಿಂಗ್ ಮಾಡಿರ್ತೀನಿ, 2 ತಿಂಗಳು ಬಿಟ್ಕೊಂಡು ಇನ್ನೊಂದು ಪ್ರಶ್ನೆಗೆ ಫೋನ್ ಮಾಡ್ತೀರಾ. ನಾನು ದಿನ ನೋಡೋದ್ರಿಂದ ಮರಿತಾ ಹೋಗ್ತೀರಿ. 1 ತಿಂಗಳೊಳಗಡೆ ನೀವು ಏನಾದರೂ ಮಾಡಿದ್ರೆ ಹೇಳ್ಬೋದು, ಯಾವಾಗೋ 3 ತಿಂಗಳಿಗೋ 6 ತಿಂಗಳಿಗೋ. ನೆನೆ ನಾನು ಒಬ್ರಿಗೆ ಹೇಳಿದೆ, ದಯವಿಟ್ಟು ಮೇಡಮ್ ನಿಮ್ಮ ಮೊಬೈಲಿಂದ ನನ್ನ ನಂಬರ್ ಡಿಲೀಟ್ ಮಾಡಿಬಿಡಿ ಅಂತ. ಅಷ್ಟು ತಲೆ ತಿಂತಾರೆ. ಮೊಬೈಲಲ್ಲಿ ಕೇಳಬೇಡಿ, ನಮಗೂ ಅರ್ಥ ಆಗಲ್ಲ. ಓಕೆನಾ? ಈಗ ನೆಕ್ಸ್ಟ್ ಕುತ್ತು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಫಸ್ಟ್ ಏನಂದ್ರೆ ಉತ್ತರ ಈಶಾನ್ಯದಲ್ಲಿ ನಮಗೆ ಒಂದು ಡೋರ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಡೋರ್ ಏನು, ಇಲ್ಲಿ 9 ಇಂಚ್ ಫಸ್ಟ್ ಬಿಟ್ಟಿರ್ತೀರಿ, ಆಮೇಲೆ 3 ಅಡಿ ಕೊಡ್ತಾರೆ ಕೆಲವರು, 4 ಅಡಿ ಕೊಡ್ತಾರೆ, ಕೆಲವರು 5 ಅಡಿ ಅಗಲ ಇರೋ ಅಂತ ಬಾಗಿಲುಗಳನ್ನ ಕೊಡ್ತೀವಿ. ಈ ಬಾಗಿಲು ಇಲ್ಲಿಂದ ಈಶಾನ್ಯದಿಂದ ಎಷ್ಟಡಿ ಇದೆಯೋ ಅಷ್ಟಡಿ ನಿಮಗೆ ದೇವ್ರ ಮನೆ ಬರಬೇಕು. ಅದು ಅಡಿಗೆ ಮನೆಗೆ ಟಚ್ ಆದ್ರೂ ಸರಿ, ಟಚ್ ಆಗದಿದ್ರು ಸರಿ. ನೋಡಿ, ಇಲ್ಲಿಂದ ನಾವು ಈಗ ಲೈನ್ ಹಾಕ್ತೀವಿ. ಈ ಲೈನ್ಗೆ ನಮಗೆ ಬಾಗಿಲು ಆಪೋಸಿಟ್ ಪೂರ್ತಿ ದೇವ್ರ ಮನೆನೇ ಇರಬೇಕು. ಅವಾಗ ನಮಗೆ ಇದು ಕೂತಿರಲ್ಲ. ಕೆಲವ್ರು ಏನ್ ಮಾಡ್ತಾರೆ ನೋಡಿ, ಡೋರ್ ಆಪೋಸಿಟ್ ಪೂರ್ತಿ ದೇವ್ರ ಮನೆ ಇರ್ತದೆ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನೋಡಿ ಇಲ್ಲಿಂದ ಇನ್ನು ನಾವು ಲೈನ್ ಹಾಕ್ತಿರೋ ಒಂದು ದಾರ ಹಿಡಿಯೋದು ಅಂತ ಹೇಳ್ತಾರೆ ಇದಕ್ಕೆ. ಈ ದಾರ ಹಿಡಿದಾಗ ನೋಡಿ, ಈ ಬಾಗಿಲಿಗೆ ಅರ್ಧ ದೇವ್ರ ಮನೆ ಅರ್ಧ ಖಾಲಿ ಜಾಗ ಬಂತು. ಅವಾಗ ಇದನ್ನ ಕುತ್ತು ಅಂತಾರೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಬೇಕು. ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಕಿಟಕಿಗಳು ಜಾಸ್ತಿ ಬರ್ಬೇಕಲ್ವಾ. ನೋಡಿ ಈ ರೀತಿ ಅಡುಗೆ ಮನೆ ಆಪೋಸಿಟ್ ಅಂದ್ರೆ ಈ ವಿಂಡೋ ಆಪೋಸಿಟ್ ಪೂರ್ತಿ ಗೋಡೆನೇ ಇರಬೇಕು. ಈಗ ಇಲ್ಲೊಂದು ವಿಂಡೋ ಕೊಟ್ರಿ. ಇದಾದ್ಮೇಲೆ ನೋಡಿ, ಇಲ್ಲೊಂದು ವಾಶ್ರೂಮ್ ಇದೆ ಅಂತ ಇಟ್ಕೋಣ. ಈ ವಾಶ್ರೂಮ್ಗೆ ಇಲ್ಲಿ ಡೋರ್ ಇರುತ್ತೆ, ಅದ್ರ ಆಪೋಸಿಟ್ ಇಲ್ಲಿ ವಿಂಡೋ ಇರುತ್ತೆ, ವೆಂಟಿಲೇಷನ್. ಈ ಡೋರ್ ಆಪೋಸಿಟ್ ಒಂದು ವಿಂಡೋ, ಯಾವ್ದಾದ್ರು ಟಾಯ್ಲೆಟ್ ರೂಮ್ ಡೋರ್ ಇರುತ್ತಲ್ಲ, ಅದ್ರ ಆಪೋಸಿಟ್ ಆಗಿ ನಾವು ಇನ್ನೊಂದು ವಿಂಡೋ ಕೊಡ್ಬೋದು ಉತ್ತರದಲ್ಲಿ. ಈ ರೀತಿ ಈ ಬಾಗಿಲಿಗಿಂತ ಇದು ದೊಡ್ಡದಾಗ್ಬೋದು, ಆದ್ರೆ ಇಲ್ಲಿಂದ ಇದು ಏನು ಮೆಜರ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಸೇಮ್ ಇಲ್ಲಿಂದ ಅದೇ ಮೆಜರ್ಮೆಂಟ್ ಇಂದ ಬಾಗಿಲು ಸ್ಟಾರ್ಟ್ ಆಗ್ಬೇಕು. ಆಯ್ತು ಸರ್, ನಮ್ಗೆ ಇನ್ನೂ ಉತ್ತರದಿಂದ ಬೇಕು, ಏನ್ ಮಾಡೋದು ಅಂದ್ರೆ, ನೋಡಿ ಈ ರೂಮ್ ಬಿಟ್ಬಿಡೋಣ. ಈ ಬಾಗಿಲು ಆಯ್ತಲ್ವಾ, ಈ ಪ್ಯಾಸೇಜ್ ಅಲ್ಲಿ ಇಲ್ಲಿ ಒಂದು 9 ಇಂಚ್ ಗೋಡೆ ಹಾಕೊಂಡು ಮತ್ತೆ ಇನ್ನೊಂದು ವಿಂಡೋ. ನೋಡಿ ಎಲ್ಲೂ ಇಲ್ಲ, ನಮ್ಗೆ 1 2 3 ಒಂದು ಡೋರ್ 4 ಆಯ್ತು ಉತ್ತರದಲ್ಲಿ. ಇದಾದ್ಮೇಲೆ ನಮ್ಗೆ ಇಲ್ಲಿ ರೂಮ್ ಇದೆಯಲ್ಲ, ಇಲ್ಲಿ 1 2 ವಿಂಡೋ. ಅವಾಗ ಏನಾಯ್ತು, ನಮ್ಗೆ 1 2 3 4 5 ಒಂದು ಬಾಗಿಲು 6 ಆಯ್ತು. ಅವಾಗ ನಮಗೆ ಫೈನಾನ್ಸ್ ತುಂಬಾ ಸಪೋರ್ಟ್ ಮಾಡ್ತದೆ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಉತ್ತರದಿಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಇಟ್ಕೊಳ್ಳಿ. ಮೊನ್ನೆ ಒಬ್ರು ಮೇಡಮ್ ಫೋನ್ ಮಾಡಿದ್ರು, ಸರ್ ಸ್ವಂತಕ್ಕೆ ಅಂತಾರೆ 1.5 ಅಡಿ ಮಾತ್ರ ಬಿಟ್ಕೊಂಡಿದ್ದಾರೆ. ಮೊನ್ನೆ ಒಬ್ರು ಡಾಕ್ಟರ್ ಫೋನ್ ಮಾಡಿದ್ದಾರೆ, ಉತ್ತರಕ್ಕೆ 9 ಇಂಚ್ ಮಾತ್ರ ಬಿಟ್ಕೊಂಡಿದ್ದಾರೆ. ಬಿಡಬೇಡಿ, ಜಾಸ್ತಿ ಬಿಡಿ. ಎಷ್ಟು ಜಾಸ್ತಿ ಆಗುತ್ತೆ ಖಾಲಿ ಜಾಗ ಉತ್ತರದಲ್ಲಿ, ಗಾಳಿ ಬೆಳಕು ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಅಷ್ಟು ನೀವು ತಗೊಳ್ಳಿ. ಯಾಕೆಂದ್ರೆ ಇಲ್ಲಿ 1.5 ಅಡಿ ನೀವು ಬಿಟ್ರೆ ಅವ್ರಿಗೆ ದಕ್ಷಿಣ ಆಗುತ್ತೆ. ಇದು ಅವ್ರು ಪೂರ್ತಿ ನಿಮ್ಮ ಮನೆ ಅರ್ಗಾನ ಕಟ್ಟಿದಾಗ ನಿಮ್ಗೆ ಗಾಳಿ ಬೆಳಕು ಬರಲ್ಲ. ಯಾವಾಗ ಉತ್ತರದಿಂದ ಗಾಳಿ ಬೆಳಕು ಬರಲ್ವಾ, ನಿಮ್ ಫೈನಾನ್ಸ್ ಪೂರ್ತಿ ಸ್ಟಕ್ ಆಗ್ಬಿಡ್ತದೆ. ಹಾಗಾಗಿ ಅವ್ರು ಬಾಡಿಗೆ ಕೊಡೋಕ್ಕಾದ್ರೂ ಸರಿ, ಸ್ವಂತ ಆದ್ರೂ ಸರಿ, ಮ್ಯಾಕ್ಸಿಮಮ್ ಉತ್ತರದಿಂದ ನಮಗೆ ಗಾಳಿ ಬೆಳಕು ಜಾಸ್ತಿ ಜಾಗದಿಂದ ಒಳಗಡೆ ಬರಬೇಕು. ಅದು ಎಲ್ಲೂ ಕೂತಿರಬಾರ್ದು. ಇನ್ನು ನಾವು ಫಸ್ಟ್ ಫ್ಲೋರ್ ಬಂದ್ರೆ ಅಂತ ಇಟ್ಕೊಳ್ಳೋಣ. ನೋಡಿ, ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲಿ ಮೆಟ್ಲು ಇರುತ್ತೆ. ಇಲ್ಲೂ ಅಷ್ಟೇ. ನೋಡಿ, ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಒಂದು ವಿಂಡೋ, ಇದ್ರ ಆಪೋಸಿಟ್ ಇಲ್ಲಿ ಒಂದು ವಿಂಡೋ ಬಂದಿರುತ್ತೆ. ಈ ಏನ್ ಬರುತ್ತಲ್ವಾ, ಇದು ಮೆಟ್ಲು ಬರುತ್ತಲ್ಲ, ಮೆಟ್ಲು ಆಪೋಸಿಟ್ ಪೂರ್ತಿ ಇಲ್ಲಿ ನಾವು ಒಂದು ಫಿಕ್ಸೆಡ್ ಗ್ಲಾಸ್ ಕೊಡಿ ಅಂತ. ಏನಕ್ಕೆ ಅಂದ್ರೆ ಇಲ್ಲಿ ಡಕ್ ಬಂದಿರುತ್ತೆ, ಓಪನ್ ಇರುತ್ತೆ. ಇಲ್ಲಿ ಬಂದು ನಾವು ಕಿಟಕಿಗಳನ್ನ ಕ್ಲೀನ್ ಮಾಡೋಕ್ಕಾಗಲ್ಲ. ಆದ್ರೆ ಬೆಳಗ್ಗೆ ಬಂದ್ರೆ ನಮಗೆ 50% ಬಂದಂಗಾಯ್ತು. ಹಾಗಾಗಿ ಇಲ್ಲೆಲ್ಲ ವಿಂಡೋ ಕೊಟ್ಟು ಮೆಟ್ಲು ಆಪೋಸಿಟ್ ನಾವು ಡಕ್ ಕೊಟ್ಟಿರ್ತೀರಲ್ಲ, ಅಲ್ಲಿ ಪರ್ಮನೆಂಟ್ ಫಿಕ್ಸೆಡ್ ಗ್ಲಾಸ್. ಅವಾಗ ಏನಾಗ್ತದೆ, ನಮಗೆ ಅಲ್ಲೂ ಎನರ್ಜಿ ಬಂತು. ಇಲ್ಲೂ ಅಷ್ಟೇ. ನೋಡಿ, ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಇರುತ್ತೆ. ಈ ಬಾಗಿಲು ಆಪೋಸಿಟ್ ಅಲ್ಲಿ ಸೌತ್ ಅಲ್ಲಿ ಒಂದು ವಿಂಡೋ, ಅದ್ರ ಆಪೋಸಿಟ್ ನಾರ್ತ್ ಅಲ್ಲಿ ಒಂದು ವಿಂಡೋ, ಅಥವಾ ನಾರ್ತ್ ಅಲ್ಲಿ ಒಂದು ಡೋರ್. ಈ ರೀತಿ ಕೊಟ್ಟಾಗ ನಮಗೆ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಉತ್ತರದಿಂದ ಬಂದಾಗ ನಿಮಗೆ ಫೈನಾನ್ಸ್ ಉತ್ತುಂಗದಲ್ಲಿ ಇರ್ತದೆ. ನೀವು ಯಾರ ಸಹಾಯನೂ ಬೇಕಾಗಲ್ಲ, ನಿಮಗೆ ಭಗವಂತನೇ ಬಂದು ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾನೆ. ಹಾಗಾಗಿ ನಿಮ್ಮ ಮನೆಗಳಿಗೆ ಉತ್ತರದಿಂದ ಎಷ್ಟು ಗಾಳಿ ಬೆಳಕು ಜಾಸ್ತಿ ಬರುತ್ತೆ ಅಷ್ಟು ಚೆನ್ನಾಗಿರ್ತೀರ. ಈಗ ನಮ್ದು ಕೊನೆ ವಿಡಿಯೋಗೆ ತುಂಬಾ ಜನ ಕಮೆಂಟ್ಸ್ ಮಾಡಿದಿರಾ, ನಿಮ್ಮ ಪ್ರಶ್ನೆಗಳು ಕೇಳಿದಿರಾ, ಅದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮಗೂ ಏನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾವು ಅದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀರಿ.
ಈಗ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡಿರೋಂಥ ಸಾಧ್ವಿಕ್ ಅವ್ರು ಹೇಳಿದ್ದಾರೆ, ಸರ್ ನಮಗೆ ಗೀಸರ್ ಪಾಯಿಂಟ್ ಎಲ್ಲಿ ಬರಬೇಕು ಅಂತ. ನೋಡಿ, ನಾವು ಹೇಳೋದು ಇಷ್ಟೇ, ಯಾವುದೇ ರೂಮಲ್ಲಾಗಲಿ ಈ ವಾಯುವ್ಯದಲ್ಲಿ ಅಂತಲ್ಲ, ನಿಮ್ಮ ಟಾಯ್ಲೆಟ್ ರೂಮಲ್ಲಿ ಅಗ್ನಿ ಮೂಲೆಯಲ್ಲಿ ಗೀಸರ್ ಬರ್ಬೋದು ಅಥವಾ ವಾಯುವ್ಯದಲ್ಲಿ ಗೀಸರ್ ಬರ್ಬೋದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಗಮನದಲ್ಲಿ ಇಟ್ಕೊಂಡು ಅಗ್ನಿ ಮೂಲೆ ಗೀಸರ್ ಅಥವಾ ವಾಯುವ್ಯ, ಇದು ಉತ್ತರ ವಾಯುವ್ಯನ ಆಗ್ಬೋದು, ಪಶ್ಚಿಮ ವಾಯುವ್ಯನೂ ಆಗ್ಬೋದು. ಅಲ್ಲಿಂದ ಪೈಪ್ಲೈನ್ ನೀವು ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗಿ. ನನಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಬಿಸಿ ಆಗೋಂಥ ಪದಾರ್ಥ ಅಗ್ನಿ ಮೂಲೆ ಅಥವಾ ವಾಯುವ್ಯದಲ್ಲಿ ಬಂದರೆ ತುಂಬ ಒಳ್ಳೆಯದು. ಮೌಲಪ್ಪ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ಮಾಸ್ಟರ್ ಬೆಡ್ರೂಮ್ಗೆ ದಕ್ಷಿಣದಲ್ಲಿ ಒಂದು ಕಿಟಕಿ ಇಡ್ಬೋದು ಅಂತ. ಖಂಡಿತವಾಗಿ ಇಡ್ಬೋದು. ನೋಡಿ, ಇಲ್ಲಿ ನಮಗೆ ವಾಯುವ್ಯದಲ್ಲಿ ಒಂದು ಕಿಟಕಿ, ಪಶ್ಚಿಮ ವಾಯುವ್ಯದಲ್ಲಿ ಒಂದು ಕಿಟಕಿ ಬಂದರೆ ಇಲ್ಲಿ ಗಾಳಿ ಒಳಗಡೆ ಬರಬೇಕು ಅಂದರೆ ದಕ್ಷಿಣ ಆಗ್ನೇಯದಲ್ಲಿ ಕಿಟಕಿ ಬೇಕೇ ಬೇಕು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆದರೆ ಉತ್ತರಕ್ಕಿಂತ ದಕ್ಷಿಣದಲ್ಲಿ ಜಾಸ್ತಿ ಕಿಟಕಿಗಳು ಬರಬಾರ್ದು. ವೈಷ್ಣವಿಯನವರು ಪ್ರಶ್ನೆ ಕೇಳಿದ್ದಾರೆ, ಸರ್ ನಮ್ಮ ಬೆಡ್ರೂಮಲ್ಲಿ ಈಶಾನ್ಯ ಮೂಲೆಯಲ್ಲಿ ಬಾತ್ರೂಮ್ ಇದೆ, ಅದು ದೋಷನ ಅಂತ. ಹೌದು, ಖಂಡಿತವಾಗೂ ದೋಷ ಆಗುತ್ತೆ. ಈಶಾನ್ಯದಲ್ಲಿ ಬಾತ್ರೂಮ್ ಇದ್ದರೆ ದುರಭ್ಯಾಸಗಳು ಜಾಸ್ತಿ ಆಗ್ತವೆ, ಹಾಗಾಗಿ ಅದು ತಪ್ಪು. ಇನ್ನು ತುಂಬ ಪ್ರಶ್ನೆಗಳಿದೆ. ಮುಂದಿನ ವಿಡಿಯೋ ಬರೀ ಪ್ರಶ್ನೆಗಳಿಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ಸಲ ಹೇಳ್ತೀನಿ, ನಿಮ್ದು ಏನೇ ಪ್ರಶ್ನೆ ಇದ್ರೂ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ಸಲ ಅದ್ರ ಬಗ್ಗೆನೇ ಪೂರ್ತಿ ವಿಡಿಯೋ ಇರುತ್ತೆ. ನಾನು ಹಿಂದೆ ಆನ್ಸರ್ ಕೊಡೋಕೆ ಆಗಬಾರ್ದು ಆ ಥರ ಪ್ರಶ್ನೆಗಳು ಕೇಳಿ ನೀವು. ಯಾಕಂದರೆ ನೀವು ಎಷ್ಟು ಪ್ರಶ್ನೆ ಕೇಳ್ತೀರಾ ನಾವು ಅಷ್ಟು ಶಾರ್ಪ್ ಆಗ್ತಾ ಇರ್ತೀರಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ. ನಿಮ್ಮ ಫೇಸ್ಬುಕ್ ಫ್ರೆಂಡ್ಗಳಿಗೆ ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸ್ಟೇಟಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ. ಮತ್ತೊಂದು ವಿಷಯನ ತಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.